ಪುಷ್ಪ 2 ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಆಗಿ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಸಿನಿಮಾ ರಿಲೀಸ್ ಆಗಿ ಕೇವಲ 5 ದಿನಗಳಲ್ಲೇ 900 ಕೋಟಿಯಷ್ಟು ಕಲೆಕ್ಷನ್ ಮಾಡಿದೆ. ಸಿನಿಮಾದಲ್ಲಿ ಆಕ್ಟ್ ಮಾಡಿರೋ ಹೀರೋ ಹೀರೋಯಿನ್ಸ್ಗೆ ಡೈರೆಕ್ಟರ್ಸ್ಗೆ ಎಷ್ಟು ರೆಮ್ಯುನರೇಷನ್ ಬಂದಿದೆ? ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಪುಷ್ಪ 2 ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಆಗಿ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ರಿಲೀಸ್ ಆದ ಕೆಲವೇ ದಿನಗಳಲ್ಲಿ ಬಾಕ್ಸ್ ಆಫೀಸ್ ಲೂಟಿ ಕೂಡ ಮಾಡಿದೆ. ಪುಷ್ಪ 1 ಸಿನಿಮಾದ ಮೂಲಕ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಅವರು ನ್ಯಾಷನಲ್ ಸ್ಟಾರ್ ಅಂತಾನೆ ಗುರುತಿಸಿಕೊಂಡ್ರು. ಇನ್ನು ಪುಷ್ಪ 2 ಸಿನಿಮಾದ ಮೂಲಕ ಅವರ ಸ್ಟಾರ್ಡಮ್ ಇನ್ನಷ್ಟು ಹೆಚ್ಚಾಗಿದೆ. ಸುಕುಮಾರ್ ನಿರ್ದೇಶನದ ಮೈತ್ರಿ ಮೂವಿ ಮೇಕರ್ಸ್ ನಿರ್ಮಾಣದ ಅಲ್ಲು ಅರ್ಜುನ್, ರಶ್ಮಿಕಾ ಮಂದಣ್ಣ, ಫಹದ್ ಫಾಸಿಲ್ ನಟನೆಯ ಪುಷ್ಪ 2 ಸಿನಿಮಾ ನಾಗಾಲೋಟವನ್ನ ಮುಂದುವರಿಸಿದೆ. ಇನ್ನು ಪುಷ್ಪ 2 ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಆದ್ರೂ ಕೂಡ ಸೌತ್ ಇಂಡಿಯಾದಲ್ಲಿ ಸಖತ್ ಸದ್ದು ಮಾಡಿದೆ. ಸಿನಿಮಾ ತಂಡದವರು ಕೂಡ ಸೌತ್ ಇಂಡಿಯಾದ ಕೆಲವೊಂದು ಸ್ಟೇಟ್ ಗಳಿಗೆ ಹೋಗಿ ಭರ್ಜರಿ ಪ್ರಮೋಷನ್ ಅನ್ನು ಕೂಡ ಮಾಡಿದ್ರು. ಈಗ ಕೇರಳ ಹಾಗೂ ತಮಿಳುನಾಡಿನಲ್ಲಿ ಸಿನಿಮಾಗೆ ಮಿಕ್ಸ್ಡ್ ರಿಯಾಕ್ಷನ್. ಅಂದ್ರೆ ಸಿನಿಮಾ ನೋಡಿದ ಪ್ರೇಕ್ಷಕರು ಕೆಲವೊಬ್ರು ಚೆನ್ನಾಗಿದೆ ಅಂತ ಹೇಳಿದ್ರೆ ಇನ್ನು ಕೆಲವರು ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ. ಈ ರೀತಿಯ ಅಭಿಪ್ರಾಯಗಳು ಬಂದ್ರು ಕೂಡ ಕರ್ನಾಟಕ, ಆಂಧ್ರ ಹಾಗೂ ಹಿಂದಿ ಭಾಷೆಗಳಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಹೊಸ ದಾಖಲೆಗಳನ್ನ ಬರೆದಿದೆ. ಈ ಮೊದಲು ರಿಲೀಸ್ ಆಗಿರೋ ಸೌತ್ ಇಂಡಿಯಾದ ಕೆಲವು ಪ್ಯಾನ್ ಇಂಡಿಯಾಗಳ ಮೊದಲ ದಿನದ ಕಲೆಕ್ಷನ್ ರೆಕಾರ್ಡ್ ಅನ್ನ ಕೂಡ ಪುಷ್ಪ 2 ಸಿನಿಮಾ ಬ್ರೇಕ್ ಮಾಡಿದೆ. ಹಾಗಿದ್ರೆ ಈ ಸಿನಿಮಾ ಇದುವರೆಗೂ ಎಷ್ಟು ಕಲೆಕ್ಷನ್ ಮಾಡಿದೆ ಅನ್ನೋ ಕ್ಯೂರಿಯಾಸಿಟಿ ಹೊತ್ತು ಜನರಲ್ಲಿ ಇದ್ದೇ ಇದೆ. ಅದಕ್ಕೆ ಉತ್ತರ ಇಲ್ಲಿದೆ. ಸಿನಿಮಾ ರಿಲೀಸ್ ಆಗಿ ಕೇವಲ 5 ದಿನಗಳಲ್ಲೇ 900 ಕೋಟಿಯಷ್ಟು ಕಲೆಕ್ಷನ್ ಮಾಡಿದೆ. ಈ ಮೂಲಕ 1000 ಕೋಟಿ ಕ್ಲಬ್ ಸೇರಿದ ಭಾರತೀಯ ಮೊದಲ ಸಿನಿಮಾ ಎಂಬ ಹೆಗ್ಗಳಿಕೆಯನ್ನ ಕೂಡ ಪಡ್ಕೊಂಡಿದೆ. ಇನ್ನು ಜನರಿಗೆ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ ಅನ್ನೋ ಕ್ಯೂರಿಯಾಸಿಟಿ ಜೊತೆಗೆ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋ ಹೀರೋ ಹೀರೋಯಿನ್ಸ್ಗೆ ಡೈರೆಕ್ಟರ್ಸ್ಗೆ ಎಷ್ಟು ರೆಮ್ಯುನರೇಷನ್ ಬಂದಿದೆ, ಪ್ರೊಡ್ಯೂಸರ್ಗೆ ಎಷ್ಟು ಲಾಭ ಸಿಕ್ಕಿದೆ ಅನ್ನೋ ಕ್ಯೂರಿಯಾಸಿಟಿ ಕೂಡ ಹೆಚ್ಚಾಗೇ ಇರುತ್ತೆ. ಇನ್ನು ಸಿನಿಮಾ ಈಗಾಗಲೇ 900 ಕೋಟಿಯಷ್ಟು ಕಲೆಕ್ಷನ್ ಮಾಡಿದೆ. ಇದರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಶೇರ್ಸ್ ಇದೆ ಅನ್ನೋದನ್ನ ನೋಡೋದಾದ್ರೆ ಸಿನಿಮಾ ನಟ ಅಲ್ಲು ಅರ್ಜುನ್ ಅವರಿಗೆ 40% ಆದ್ರೆ ಇನ್ನುಳಿದ 60% ಅಲ್ಲಿ ಮೈತ್ರಿ ಮೂವಿ ಮೇಕರ್ಸ್ಗೆ 30%, ಹಾಗೆ ಸಿನಿಮಾದ ಡೈರೆಕ್ಟರ್ ಸುಕುಮಾರ್ ಅವರಿಗೆ 30% ಇದೆ. ಇದನ್ನ ಕೇಳಿದ್ರೆ ನೀವೆಲ್ಲ ಅನ್ಕೊಬಹುದು, ಸಿನಿಮಾ ನಾಯಕ ನಟನಿಗೆ 40% ಶೇರ್, ಇಷ್ಟೆಲ್ಲ ಬಂಡವಾಳ ಹಾಕಿರೋ ಪ್ರೊಡ್ಯೂಸರ್ಗೆ ಕೇವಲ 30% ಅಷ್ಟೇನಾ ಅಂತ. ಆದ್ರೆ ಇದು ಕೇವಲ ಚಿತ್ರಮಂದಿರಗಳಲ್ಲಿ ಏನ್ ಕಲೆಕ್ಷನ್ ಆಗಿರುತ್ತೆ ಆ ಮೊತ್ತದಲ್ಲಿ ಈ ಶೇರ್ಸ್ ಗಳು ಡಿವೈಡ್ ಆಗುತ್ತೆ ಹೊರತು ಇದನ್ನ ಬಿಟ್ಟು ಇನ್ನು ಉಳಿದ ಸಿನಿಮಾದ ಲಾಭಗಳೆಲ್ಲ ಪೂರ್ತಿ ಪ್ರೊಡ್ಯೂಸರ್ಗೆ ಹೋಗುತ್ತೆ. ಅಂದ್ರೆ OTT ರೈಟ್ಸ್ ಆಗಿರ್ಬೋದು, ಟಿವಿ ರೈಟ್ಸ್ ಆಗಿರ್ಬೋದು, ಅಥವಾ ಮ್ಯೂಸಿಕ್ ರೈಟ್ಸ್ ಆಗಿರ್ಬೋದು, ಆಡಿಯೋ ರೈಟ್ಸ್ ಜೊತೆಗೆ ಬೇರೆ ಭಾಷೆಗಳಲ್ಲಿ ಡಬ್ ಮಾಡಲು ಕೊಡೋ ರೈಟ್ಸ್, ಈ ಎಲ್ಲ ಲಾಭಗಳು ಕೂಡ ಪ್ರೊಡ್ಯೂಸರ್ಗೆ ಹೋಗುತ್ತೆ. ಕೇವಲ ಚಿತ್ರಮಂದಿರಗಳಲ್ಲಿ ಕಲೆಕ್ಷನ್ ಆಗಿರೋ ಅಮೌಂಟ್ ಮಾತ್ರ ಈ ರೀತಿಯಲ್ಲಿ ಡಿವೈಡ್ ಆಗುತ್ತೆ. ಉದಾಹರಣೆಗೆ 1000 ಕೋಟಿ ಕಲೆಕ್ಷನ್ ಆಯ್ತು ಅಂದ್ರೆ ಅಲ್ಲು ಅರ್ಜುನ್ ಅವ್ರಿಗೆ 400 ಕೋಟಿ ರೂಪಾಯಿ ಹೋದ್ರೆ ಮೈತ್ರಿ ಮೂವಿ ಮೇಕರ್ಸ್ಗೆ 300 ಕೋಟಿ, ಹಾಗೆ ಸಿನಿಮಾದ ಡೈರೆಕ್ಟರ್ ಸುಕುಮಾರ್ ಅವರಿಗೆ 300 ಕೋಟಿಯಷ್ಟು ಅಮೌಂಟ್ ಹೋಗುತ್ತೆ. ಇನ್ನು ಸಿನಿಮಾದ ನಾಯಕ ನಟಿ ನಮ್ಮ ಕನ್ನಡತಿ ರಶ್ಮಿಕಾ ಮಂದಣ್ಣ ಅವರು ಕೂಡ ಈ ಸಿನಿಮಾಗೆ ಅಷ್ಟು ಕೋಟಿ ರೆಮ್ಯುನರೇಷನ್ ತಗೊಂಡ್ರು, ಇಷ್ಟು ಕೋಟಿ ತಗೊಂಡ್ರು ಅಂತ ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ. ಆದ್ರೆ ನಿಜವಾಗ್ಲೂ ಅವರು ಎಷ್ಟು ರೆಮ್ಯುನರೇಷನ್ ತಗೊಂಡ್ರು ಅಂತ ಖುದ್ದಾಗಿ ಸಿನಿಮಾ ತಂಡದವರೇ ಹೇಳಿದ್ದಾರೆ. ರಶ್ಮಿಕಾ ಮಂದಣ್ಣ ಅವರು ಪುಷ್ಪ 1 ಸಿನಿಮಾಗೆ 3 ಕೋಟಿಯಷ್ಟು ಸಂಭಾವನೆ ಪಡ್ಕೊಂಡ್ರೆ ಪುಷ್ಪ 2 ಸಿನಿಮಾಗೆ 2 ಕೋಟಿಯಷ್ಟು ಸಂಭಾವನೆ ಪಡ್ಕೊಂಡಿದ್ರು. ಆದ್ರೆ ಸಿನಿಮಾ ಈ ರೀತಿಯಲ್ಲಿ ಯಶಸ್ಸು ಕಾಣ್ತಿರೋದ್ರಿಂದ ರಶ್ಮಿಕಾ ಮಂದಣ್ಣ ಅವರ ಪರ್ಫಾರ್ಮೆನ್ಸ್ ಹಾಗೆ ಅವರ ಬಾಲಿವುಡ್ ಫೇಮ್ ಇದನ್ನೆಲ್ಲ ನೋಡಿ ಚಿತ್ರತಂಡದವರು ಖುಷಿಯಾಗಿ ಇನ್ನು 4 ಕೋಟಿ ಹೆಚ್ಚುವರಿ ಸಂಭಾವನೆಯನ್ನ ಕೊಟ್ಟಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ಒಂದು ಹಾಡಿಗೆ ಹೆಜ್ಜೆ ಹಾಕಿದ ನಮ್ಮ ಕನ್ನಡತಿ ಶ್ರೀಲೀಲಾ ಅವರು ಕೂಡ ಒಂದು ಹಾಡಿಗೆ 2 ಕೋಟಿಯಷ್ಟು ಸಂಭಾವನೆಯನ್ನ ಪಡ್ಕೊಂಡಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.